75 ತಾಸಿನ ಟ್ರೈನ್ ಜರ್ನಿ ಫೈನಲಿ ಸ್ಟಾರ್ಟ್ ಆತ್ ನೋಡ್ರಿ. ಹೌದ್ರಿ, ನಾನು ಹಿಂದಿನ ವಿಡಿಯೋ ನೋಡ್ರಿ ಅಂದ್ರೆ ನಿಮಗೆ ಗೊತ್ತಾ ಇರ್ಬೋದು. ನಾನು ಟ್ರಾವೆಲ್ ಮಾಡತ್ತಿದ್ದೆ ಇಂಡಿಯಾಸ್ ಲಾಂಗೆಸ್ಟ್ ರನ್ನಿಂಗ್ ಟ್ರೈನ್ ವಿವೇಕ್ ಎಕ್ಸ್ಪ್ರೆಸ್ ಒಳಗ ಅಂತ ಹೇಳಿ. ಕನ್ಯಾಕುಮಾರಿಯಿಂದ ಕರೆಕ್ಟ್ 5:25 ನಮ್ಮ ಟ್ರೈನ್ ಡಿಪಾರ್ಟ್ ಆತ್ರಿ. ಈ ಜರ್ನಿದ ಸ್ಟಾರ್ಟಿಂಗ್ ಒಂದು ಚಲೋ ವಿಷಯ ಆಗ್ಬಿಟ್ಟತಿ. ಏನಪ್ಪಾ ಅಂತಂದ್ರೆ ಸೆಕೆಂಡ್ AC ಒಳಗಿರುವಂತ ಪ್ರೈವೇಟ್ ಕ್ಯಾಬಿನ ನಮಗೆ ಸಿಗ್ಬಿಟ್ಟತ್ರಿ. ಇದು 4950 ನಂಬರ್ ಸೀಟ್ ಇರುತ್ತಲ್ಲ, ಇದು ನಿಮ್ಗೆ ಫುಲ್ ಪ್ರೈವೇಟ್ ಇರುತ್ತೆ. ಉಳಿಕಿದ್ದು ಎಲ್ಲ ನಿಮ್ಗೆ 4 ಮಂದಿ ಸೀಟಿಂಗ್ ಸಿಗುತ್ತೆ. ಇಲ್ಲಿ ನೋಡ್ರಿ, ಈ ಟೈಪ್ ನಿಮ್ಗೆ 4 ಮಂದಿ ಸಿಗುತ್ತೆ. ನೆಕ್ಸ್ಟ್ ಮೇಜರ್ ಹಾಲ್ಟ್ ನಮ್ದಿತ್ರಿ ತಿರುವನಂತಪುರಂ. ಅದಕ್ಕಿಂತ ಮೊದಲ ನಮ್ಮ ಸೀಟ್ ಮತ್ತು ಆಜು ಬಾಜು ಪ್ಲೇಸ್ ಎಲ್ಲ ನಾವು ಸ್ಯಾನಿಟೈಸ್ ಮಾಡ್ಕೊಂಡ್ಬಿಟ್ಟಿವಿ. ಯಾಕಂದ್ರೆ ಇಷ್ಟು ಲಾಂಗ್ ಜರ್ನಿ ಒಳಗೆ ಏನು ಉಲ್ಟಾ ಸೀದಾ ಆಗಕ್ಕೆ ನಾವು ಚಾನ್ಸ್ ಕೊಡಬಾರ್ದು ಅಂತೇಳಿ ತಿರುವನಂತಪುರಂ ಎಂಟ್ರ್ ಆದ ಗುಡ್ಕ ಟ್ರೈನ್ ಫುಲ್ ಆಗ್ಬಿಡುತ್ತೆ. ನೋಡ್ರಿ, ಇಲ್ಲೇ ರಾತ್ರಿ ಊಟದ ವ್ಯವಸ್ಥೆ ಮಾಡ್ಕೊಂಡಿವಿ. ಅಪ್ಪಮ್ಮ ಮತ್ತು ಮೊಟ್ಟಕರಿ ಇಲ್ಲಿ ಆರಾಮ್ ಒಂದು 10 ನಿಮಿಷ ಸ್ಟಾಪ್ ಇರುತ್ತೆ ಈ ಟ್ರೈನದ. ಗಾಡ್ಸ್ ಓನ್ ಕಂಟ್ರಿ ಎಂಟರ್ ಆದ್ಮೇಲೆ ನಮ್ಗೆ ಹ್ಯುಮಿಡಿಟಿನೂ ಜಾಸ್ತಿ ಆಗಿಬಿಟ್ಟಿತ್ರಿ. ಹಳ್ಳಮಳ ಒಂದು ನೀರಿನ ಬಾಟ್ಲಿ ಎಲ್ಲಿ ತಗೋತಡೆ ಅಂತೇಳಿ 12ರದ ಒಂದು ಸಟ್ಟನ ಎಬ್ಬಿಸ್ಬಿಟ್ಟಿದ್ದೀವಿ. ಆಮೇಲೆ ನಮಗೆ ಗೊತ್ತಾತ ಟ್ರೈನ್ ಒಳಗೆ ವೆಜ್ ಆಪ್ಷನ್ ಸಿಗತ್ತಿಲ್ಲ, ಮತ್ತು ಸ್ಟೇಷನ್ ಒಳಗೂ ವೆಜ್ ಆಪ್ಷನ್ ಇರಲಿಲ್ಲ. ಅದಕ್ಕೆ ನಾವು IRCTC ಕ್ಯಾಟ್ರಿಂಗಿಂದ ಪಿಜ್ಜಾ ಆರ್ಡರ್ ಮಾಡಿದ್ದೀವಿ ರೀ, ಡಾಮಿನೋಸ್ ಪಿಜ್ಜಾ. ಕೊಟ್ಟಾಯಂ ಸ್ಟೇಷನ್ ಒಳಗೆ ಅದು ಬಂದಿತ್ತು. ನಾವು ಎಂಟ್ರ್ ಆಗಿಬಿಟ್ಟಿದ್ದೀವಿ ಫೈನಲಿ ಕಮರ್ಷಿಯಲ್ ಕ್ಯಾಪಿಟಲ್ ಆಫ್ ಕೇರಳ ಎರ್ನಾಕುಲಮಿಗೆ. ಇಲ್ಲಿಗೆ ನಮ್ಮ ಡೇ ನಾವು ಒಂದು ಕಾಫಿ ಕುಡ್ದು ಎಂಡ್ ಮಾಡಿಬಿಡ್ತೇವೆ. ಯಾಕಂತಂದ್ರೆ ನೆಕ್ಸ್ಟ್ ಮಾರ್ನಿಂಗ್ ನಮ್ದಾಗುತ್ತೆ ತಮಿಳ್ನಾಡು ಒಳಗೆ. ಎಲ್ಲರಿಗೂ ಶುಭ ಮುಂಜಾನೆ ರೀ. ಡೇ 2 ಇನ್ ವಿವೇಕ್ ಎಕ್ಸ್ಪ್ರೆಸ್. ಬೆಳಗ್ಗಿಂದ ಏನು ಎದ್ದೇವಲ್ಲ, ಅಡ್ಡಾಡಕ್ಕೆ ಟೈಮ್ ಸಿಕ್ಕಿಲ್ಲ. ಯಾಕಂದ್ರೆ ಯಾವ್ದು ಆಫಿಷಿಯಲ್ ಆಗಿ ಸ್ಟಾಪು ಬಂದಿರಕ್ಕಿಲ್ಲ. ಈಗ ನಮ್ದು ಫಸ್ಟ್ ಆಫಿಷಿಯಲ್ ಸ್ಟಾಪ್ ಬಂದೈತಿ ಕಾಟ್ಪಾಡಿ ಅಂತೇಳಿ ತಮಿಳ್ನಾಡು ಒಳಗೆ. ನಾನು ಬೆಳಿಗ್ಗೆ 7 ಗಂಟೆಗೆ ನಮ್ಮ ಟ್ರೈನ್ ನಿಂತಿದ್ದೆ, ನಾನು ಇನ್ನೂ ಮಕ್ಕೊಂಡಿದ್ದೆ. 10:00ವರೆಗೆ ನಮ್ಮ ಟ್ರೈನ್ ಎಂಟ್ರ್ ಆಗಿ ನಿಂತೈತಿ ಕಾಟ್ಪಾಡಿಗೆ. ಇಲ್ಲ 5 ನಿಮಿಷ ಸ್ಟಾಪ್ ಐತ್ರಿ, ಅದಕ್ಕೆ ಸ್ವಲ್ಪ ಅಡ್ಡಾಡತ್ತೇನೆ, ಕಾಲು ಸ್ವಲ್ಪ ಎಲ್ಲ ಹಗರ ಮಾಡ್ಕೊಳ್ಳಿ ಅಂತೇಳಿ. ಮುಂದಿನ ಜರ್ನಿ ನೋಡಕ್ಕೆ ಪೇಜ್ನ ಫಾಲೋ ಮಾಡ್ಕೊ.